ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಈ ಮನೆಯಲ್ಲಿ ಏನೇನ್ ನಡೀತಿದೆ ಅಂತ ಒಂದು ಸರಿಯಾದ ಪಿಕ್ಚರೇ ಸಿಕ್ತಿಲ್ವಲ್ಲೋ ಸುಂದರ ದರಿದ್ರ. ಮಮ್ಮಿ, ಆಗ್ಲೇ ನೀನೇನೋ ಮರ್ಯಾದೆ ಹತ್ತಿ ಅಂತೇನೋ ಹೇಳ್ತಿದ್ಯಲ್ಲ, ಏನದು? ಹೌದು ಹೇಳ್ದೆ. ಈಗ ಏನದಕ್ಕೆ? ಅಲ್ಲ ಮಮ್ಮಿ, ಮಿನಿಸ್ಟರ್ PA ಈ ಸುಬ್ಬು, ಆ PAನ ಮದುವೆ ಆದ್ಲು ತನ್ನ ಮಗಳು ಅಂತ ಹೇಳಿ ಮರ್ಯಾದೆ ಹೋಯ್ತು ಅನ್ನೋ ಕಾರಣಕ್ಕೆ ಈ ಸುಬ್ಬುನ ಆ ಮಿನಿಸ್ಟ್ರು ಮುಗಿಸ್ಬಿಟ್ರೆ. ಯಾವನ ನೀನು ಏನೇನೋ ಹೇಳ್ತೀಯಲ್ಲೋ ಪಾಪ ಕಣೋ. ನನಗೆ ಈ ತರ ಒಂದು ಯೋಚನೆ ಇರುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ. ಶ್ರಾವಣಿನ ಇವ್ರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಹೋದ ತಕ್ಷಣ ಯಾವುದೋ ಫಾರ್ಮ್ ಹೌಸ್ಗೋ ಇಲ್ಲ ಶೆಡ್ಡಿಗೋ ಲಾಡ್ಜ್ಗೋ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಅವರಿಬ್ಬರನ್ನ ಪಿನೀಸ್ ಮಾಡಿಬಿಟ್ರೆ, ನಮ್ಮ ಕಾರ್ತಿಕೇಯ ಶ್ರೀವಲ್ಲಿನ ಮದುವೆ ಮಾಡ್ಕೊಂಡಿದ್ರೆ ಉಸಿರಾದ್ರೂ ಆಡ್ಕೊಂಡಿರ್ತಿದ್ದ ಕಣ. ಆದ್ರೆ ಈ ಶ್ರಾವಣಿನ ಮದುವೆ ಮಾಡ್ಕೊಂಡು ಉಸಿರೇ ನಿಲ್ಲಿಸ್ಕೊತಾ ಇದ್ದಾನಲ್ಲೋ. ಏನೋ ಮಾಡೋದೀಗ, ಏನಾಗುತ್ತೋ ಏನೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಶ್ರಾವಣಿ ಸುಬ್ರಹ್ಮಣ್ಯ. ಲೇ ಸುಂದರ ದರಿದ್ರ, ಬೆಳಿಗ್ಗೆ ಪೇಪರಲ್ಲಿ ಓದಿದ್ವಲ್ಲ ಮರ್ಯಾದೆ ಹತ್ಯೆ, ಆ ಥರನೇ ಮಾಡಕ್ಕೇನಾದ್ರೂ ಆ ಮಿನಿಸ್ಟ್ರು ಇವ್ರನ್ನ ಕರ್ಸ್ಕೊಂಡಿರ್ಬೋದೇನೋ. ನನಗೇನು ಹಾಗೆ ಅನಿಸ್ತಾ ಇಲ್ಲ ಮಮ್ಮಿ. ಅದು ಅಲ್ಲದೆ ಪೇಪರ್ನಲ್ಲಿ ಬಂದಿದ್ದು, ಟಿವಿಲಿ ಬಂದಿದ್ದು ನಿಜ ಜೀವನದಲ್ಲೆಲ್ಲ ನಡೆಯುತ್ತಾ? ಅದು ಅಲ್ಲದೆ ಮಿನಿಸ್ಟ್ರು ಅಷ್ಟು ಕೆಟ್ಟ ಮನುಷ್ಯ ಅಂತ ನನಗನ್ನಿಸ್ತಾ ಇಲ್ಲ. ಹಂಗಂತೀಯ? ಮತ್ತೆ ಯಾಕೆ ಕರ್ಸ್ಕೊಂಡಿರ್ಬೋದು ಅವ್ರನ್ನ? ಮಮ್ಮಿ, ಅವರಿಬ್ರನ್ನು ಮುಗ್ಸಕ್ ಕರ್ಸಿಲ್ಲ, ಬಹುಶಃ ಅವರಿಬ್ಬರ ಸಂಬಂಧವನ್ನು ಮುಗ್ಸೋದಕ್ಕೆ ಕರ್ಸಿರ್ಬೋದು ಅಂತ ಅನ್ಸುತ್ತೆ. ಲೇ ದರಿದ್ರ, ಏನೋ ಹೇಳ್ತಿದ್ಯಾ? ಮಮ್ಮಿ, ಮಿನಿಸ್ಟ್ರಿಗೆ ಕೋಪ ಬಂದಿರೋದಂತೂ ನಿಜ, ಅವಮಾನ ಆಗಿರೋದಂತೂ ನಿಜ. ಈ ಶ್ರೀಮಂತರ ಮನೆ ಹುಡುಗಿ ಶ್ರಾವಣಿ ಈ ಮುರುಕ್ಲ ಮನೇಲಿ ಜಾಸ್ತಿ ದಿವಸ ಬಾಳ್ವೆ ಮಾಡಲ್ಲ, ಎದ್ರುಕೊಂಡು ಓಡ್ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ಅಮ್ಮ ಏನ್ ಮಾಡಿದ್ಲು, ಇಲ್ಲೇ ಟಿಕಾಣಿ ಊರಿ ಜಾಂಡ ಊರ್ಬಿಟ್ಟಿದ್ದಾಳೆ. ಅದಕ್ಕೆ ಅವರಿಬ್ಬರನ್ನು ಕರೆಸಿ ಒಂದು ಸಣ್ಣದಾಗ ಹಂಗೆ ಬೆದರಿಕೆ ಹಾಕಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸಿ ಅವರಿಬ್ರನ್ನು ದೂರ ಮಾಡಿ ಕಳಿಸ್ಬೋದಲ್ಲ. ಇದ್ರ ಹಿಂದೆ ಈ ತರದೊಂದು ಯೋಚನೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ ನೋಡು. ಆದ್ರೂ ಈ ಡ್ರೈವರ್ಸ್ ಪೇಪರ್ಗೆ ಸೈನ್ ಹಾಕು ಅಂದ ತಕ್ಷಣ ಇವಮ್ಮ ಹಾಕ್ಬಿಡ್ತಾಳೇನೋ? ಹಾಕಲ್ಲ. ಅಮ್ಮಮ್ಮ ಅಂದ್ರೆ ಏನಾಗ್ಬೋದು, ಅವರಪ್ಪ ನನ್ನ ಆಸ್ತಿಯಲ್ಲಿ ನಿನಗೆ ಬಿಡುಗಾಸು ಸಿಗೋದಿಲ್ಲ ಅಂತ ಹೆದರಿಸಿ ಕಳಿಸಿರ್ತಾನೆ ಸಿನಿಮಾ ಡೈಲಾಗ್ ಹೊಡೆದು. ಮಮ್ಮಿ, ವಿಷಯ ಹೀಗೂ ಇರ್ಬೋದಲ್ಲ. ಅಪ್ಪನಿಗೆ ಅವಮಾನ ಮಾಡಿದ್ಯಾ, ಅದಕ್ಕೆ ಬಾಯಿಲ್ಲಿ ಅಂತ ಹೇಳಿ ಕರೆಸಿ ನನ್ನ ಆಸ್ತಿನಲ್ಲಿ ಬಿಡಿಗಾಸು ಸಿಗಲ್ಲ ಅಂತ ಹೇಳಿ ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಹಾಕಿ ಕಳಿಸ್ಬೋದಲ್ಲ. ಹೌದಲ್ಲ, ಈಗ ಹೇಳಿದೆ ನೋಡು, ಇದು ಕಣ ಕರೆಕ್ಟ್ ಮಾತಂದ್ರೆ. ಶ್ರಾವಣಿ ಇಲ್ಲಿ ಮದುವೆಯಾಗಿ ಬಂದ ತಕ್ಷಣ ಅವಳ ಅಕೌಂಟನ್ನೇ ಬ್ಲಾಕ್ ಮಾಡಿದ ಅವ್ರ ಅಪ್ಪ. ಇನ್ನು ಅವಳ ಹೆಸರಲ್ಲಿ ಚೂರು ಪಾರು ಆಸ್ತಿ ಏನಾರು ಇತ್ತು ಅಂದ್ರೆ ಅದನ್ನು ಬಿಡ್ತಾನ? ಅವಳ ಹೆಸರಲ್ಲಿ ಏನು ಇರಬಾರ್ದು ಅಂತ ಸೈನ್ ಮಾಡಿಸ್ಕೊಳಕ್ಕೆ ಕರೆಸಿರ್ತಾನೆ. ಏನ್ ಮಮ್ಮಿ ಹಿಂಗಾಗೋಯ್ತು? ನಾನು ಏನೇನೋ ಅನ್ಕೊಂಡಿದ್ದೆ. ಸುಬ್ಬುಗೂ ಶ್ರಾವಣಿಗೂ ಏನಾರ ನಡೆದು ಹೆಚ್ಚು ಕಮ್ಮಿ ಆಗಿ ಒಂದು ಪಾಪು ಅಂತ ಆಚೆ ಬಂದ್ರೆ ಆ ಪಾಪು ಮುಖ ನೋಡ್ಕೊಂಡು ಇವ್ರಪ್ಪ ಹೋಗ್ಲಿ ಬಿಡು ಪಾಪ ಬದುಕೊಳ್ಳಿ ಅಂತ ಹೇಳಿ ಒಂದ್ ಸ್ವಲ್ಪ ಆಸ್ತಿನ ಕೊಡಬಹುದು ಅಂತ, ಆ ಆಸ್ತಿನಲ್ಲಿ ನಾವೊಂಚೂರು ಕಿತ್ಕೊಂಡು ತಿಂದು ತೇಗಬಹುದು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅದು ಹಾಗಾಗ್ತಾ ಇಲ್ವೇ? ತೆಗೆದು ಬಿಟ್ಟ ಅಂದ್ರೆ ನೋಡು, ಬಿಡ್ತು ಅವ್ರನ್ನ ಬಿಡ್ತು. ಈಗ ನಾವು ಕಂಡಿದ್ದೆಲ್ಲ ಅದು ಬರೀ ಕನಸಷ್ಟೇ, ಅದೇನೋ ನಡೆಯಲ್ಲ. ಈಗ ನೋಡು, ನಮಗೆ ದುಡ್ಡು ಸಿಗಬೇಕು ಅಂದ್ರೆ, ನಮಗೆ ಆಸ್ತಿ ಸಿಗಬೇಕು ಅಂದ್ರೆ, ನಾವು ಕಂಡಿದ್ದ ಕನಸೆಲ್ಲ ನನಸಾಗಬೇಕು ಅಂತಂದ್ರೆ ಆ ಶ್ರೀವಲ್ಲಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರಬೇಕು ಅಷ್ಟೇ. ಅಯ್ಯೋ, ಅದ್ ಹೆಂಗಾಗತ್ತೆ ಮಮ್ಮಿ? ಈ ಶ್ರಾವಣಿ ಬರಿಗೈಯಲ್ಲಿ ಬಂದು ಒಕ್ಕರ್ಸ್ಕೊಂಡು ಕೂತಿದಾರಲ್ಲ. ಏನ್ ಮಾಡೋದು? ಈ ಮನೇಲಿ ದುಡಿಯೋ ಕೈ ಒಂದಾದ್ರೆ ತಿನ್ನೋ ಕೈ 10 ಒಂದಾಗಿದೆ. ಅದ್ ಹೆಂಗಾಗತ್ತೆ ಲೇ? ಅದೆಂಗೋ ದುಡಿಯೋ ಕೈ ಒಂದೇ ಆಗತ್ತೆ? ಆ ಶ್ರಾವಣಿನೂ ನಮ್ಮಂಗೆ ತಾನೇ ಬಿಟ್ಟಿ ಕುತ್ಕೊಂಡು ತಿಂತಾ ಇರೋದು. ಅವಳು ಕೆಲ್ಸಕ್ಕೆ ಹೋಗಬಾರ್ದ? ನೋಡಲಿ, ಗಂಡ ಹೆಂಡತಿ ಇಬ್ಬರನ್ನ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ದುಡ್ಕೊಂಬನ್ನಿ, ನಾವು ಕೂತ್ಕೊಂಡು ನೆಮ್ಮದಿಯಾಗಿ ತಿಂತೀವಿ ಅಂತ ಹೇಳ್ತೀನಿ. ಬರ್ಲಿ ಇವತ್ತವಳು, ಸರಿಯಾಗಿ ವಿಚಾರಿಸ್ಕೊತೀನಿ.
ಏನ್ ಅನ್ಕೊಂಡಿದ್ದಾಳೆ ಅವಳು ಈ ಕಾಂತಮ್ಮನ್ನ? ಹಾ ನೋಡ ಲೇ ದರಿದ್ರ, 3 ಕಾಸಿಗೂ ಗತಿ ಇಲ್ದವ್ರಿಗೆ ನಾವು ಕೊಡ್ತಿರೋ ಬೆಲೆ ಮರ್ಯಾದೆ ಜಾಸ್ತಿ ಆಯ್ತು. ಇನ್ನ ಮೇಲೆ ನೋ ಮರ್ಯಾದೆ. ಆಯ್ತು ಮಮ್ಮಿ, ಇವತ್ತಿಂದ ಕಮ್ಮಿ ಮಾಡ್ಕೊತೀನಿ. ಬರ್ಲಿ ಕಣ ಇವತ್ತವಳು, ಅವಳನ್ನ ಕೆಲ್ಸಕ್ಕೆ ಕಳಿಸ್ತೀನಿ. ಬಿಡ್ಬೇಡ, ಕಳ್ಸು. ಮೇಡಮ್ ನೋಡಿದ್ರ ಎಷ್ಟು ಬೇಗ ಬಂದೆ ನಾನು ಅಂತ. ಶ್ರೀವಲ್ಲಿ, ನಾವಿಬ್ರು ಕ್ಲೋಸ್ ಆಗಿದ್ದೀವಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನೀನು ಮೊದಲು ಹೇಗೆ ನನ್ನ ಹತ್ರ ಮಾತಾಡ್ತಿದ್ಯೋ ಹಾಗೆ ಮಾತಾಡು. ಬಾಮ ಶ್ರೀವಲ್ಲಿ, ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣಮ್ಮ. ಅದೇನು ಅಪರೂಪಕ್ಕೆ ಈ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಅದು ಅಪ್ಪಾಜಿನ ನೋಡೋಣ ಅಂತ ಬಂದೆ. ಅಪ್ಪಾಜಿನ? ಹ್ಞೂ ಮೇಡಮ್, ಮಿನಿಸ್ಟರ್ ಸಾಹೇಬ್ರು ನನ್ನ ಮಗಳೇ ಅಂತ ಕರೆದಿದಾರಲ್ವಾ, ಅವ್ರು ನನಗೆ ಅಪ್ಪಾಜಿ ಅಲ್ವಾ ಮೇಡಮ್? ಯುವರ್ ರೈಟ್. ಬಾಮ, ಬಾ ಒಳಗ್ ಬಾ. ವೀರು ಇದ್ದಾನೆ ನೋಡು. ನೀನು ವೀರು ಹತ್ರ ಮಾತಾಡಕ್ ಬಂದಿದ್ಯಾ. ನಿನಗಾಗಿರೋ ಅನ್ಯಾಯನ ಅವನ ಹತ್ರ ಹೇಳಕ್ ಬಂದಿದ್ಯಾ. ನೀನು ಆಡೋ ಪ್ರತಿಯೊಂದು ಮಾತು ಅವನ ಹೃದಯಕ್ಕೆ ನಾಟೋ ಥರ ಇರಬೇಕು. ಅವನ ಕಣ್ಣಲ್ಲಿ ನೀರು ತರಿಸ್ಬೇಕು. ಅವನಿಗೆ ನಿನ್ನ ಬಗ್ಗೆ ಕರುಣೆ ಬರಬೇಕು. ಹಾಗೆ ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅನ್ನೋ ವಿಷಯನ ಕ್ಲಿಯರ್ ಆಗಿ ಅವನಿಗೆ ಹೇಳಬೇಕು. ತನ್ನ ಮಗಳಿಂದ ಇನ್ನೊಂದು ಹುಡುಗಿಗೆ ಅನ್ಯಾಯ ಆಯ್ತಲ್ಲ ಅಂತ ಅವನಿಗೆ ಫೀಲ್ ಆಗಬೇಕು. ಆಗ ಮಾತ್ರನೇ ನಿನಗೆ ನಿನ್ನ ಸುಪ್ಪು ಸಿಗೋದು. ಗೊತ್ತಾಯ್ತಾ? ಚೆನ್ನಾಗಿ ಮಾತಾಡು. ಬಾಮ ಶ್ರೀವಲ್ಲಿ, ಒಳಗೆ ಬಾ. ವೀರು ಇದ್ದಾನೆ, ಬಾ. ಸುರೇಂದ್ರ, ನಾನಿವತ್ತು ಪಾರ್ಟಿ ಆಫೀಸಿಗೆ ಹೋಗಲ್ಲ. ಯಾವುದಾದ್ರೂ ಮೀಟಿಂಗ್ ಇದ್ರೆ ಪೋಸ್ಟ್ಪೋನ್ ಮಾಡ್ಬಿಡು. ಹಾಗೆ ನನ್ಗೆ ಯಾರು ವಿಸಿಟರ್ಸ್ ಇದ್ರೆ ನಾಳೆ ಬರೋಕ್ಕೆ. ನೀನು ನೋಡೋಕೆ ಶ್ರೀವಲ್ಲಿ ಬಂದಿದ್ದಾಳೆ. ಆಶೀರ್ವಾದ ಮಾಡಿ ಅಪ್ಪಾಜಿ. ಇಲ್ಲಿ ಏನಮ್ಮ ಅಪರೂಪಕ್ಕೆ ಈ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಹೇಗಿದ್ಯಾ? ಹೇಗಿದ್ಯಾ ಅಂತ ಕೇಳ್ತಿದ್ದೀರಲ್ಲ ಅಪ್ಪಾಜಿ, ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈಗಾಗಲೇ ನನ್ನ ಜೀವನದಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ ಅನ್ಸುತ್ತೆ. ನಾನಿಲ್ಲಿ ಕೆಲಸ ಮಾಡೋಕ್ಕೋ ಅಥವಾ ನನ್ನ ಸ್ವಾರ್ಥಕ್ಕೋ ಇಲ್ಲಿ ಬಂದಿಲ್ಲ. ಒಂದು ಹೆಣ್ಣಿಗಾಗಿರೋ ಅನ್ಯಾಯದ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳೋಣ ಅಂತ ಬಂದಿದ್ದೀನಿ. ನನಗೆ ಅರ್ಥ ಆಗುತ್ತಮ್ಮ, ನಿನ್ಗೆ ಹೀಗೆ ಆಗಬಾರ್ದಾಗಿತ್ತು. ಇನ್ಫ್ಯಾಕ್ಟ್ ನಿನ್ನ ಮದುವೆ ಅವತ್ತೇ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಮದುವೆ ಹಾಳಾಗಬಾರ್ದಾಯ್ತು. ನಿನ್ನ ಮದುವೆ ತುಂಬ ಚೆನ್ನಾಗಿ ಆಗಬೇಕಾಗಿತ್ತು. ಇಲ್ಲೊಂದು ಮದುವೆ ನಡೆದು ಮನೆಗೆ ಬೆಂಕಿ ಬಿತ್ತು, ಅಲ್ಲೊಂದು ಮದುವೆ ನಿಂತೋಗಿ ಅವ್ರ ಮನೆ ನೆಮ್ಮದಿನೇ ಹಾಳಾಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.